ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೆಪ್ಟೈಲ್ ರೆಸ್ಪಾನ್ಸ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾವುಗಳಲ್ಲಿ ಎರಡು ತರ ಹಾವು ಬರುತ್ತೆ. ಒಂದು ವೆನಮಸ್, ಇನ್ನೊಂದು ನಾನ್ ವೆನಮಸ್. ಈ ವೆನಮಸ್ ಸ್ನೇಕ್ಸ್ ಅಲ್ಲಿ ಬರೋ ವೆನಮ್ ಏನಿದು, ಇದು ಯಾವ ತರ ಇರುತ್ತೆ, ಇದರಲ್ಲಿ ಎಷ್ಟು ತರ ವೆನಮ್ ಬರುತ್ತೆ, ಇವತ್ತಿನ ವಿಡಿಯೋಲಿ ಈ ಡ್ರಾಯಿಂಗ್ ಮತ್ತೆ ಎಕ್ಸ್ಪ್ಲನೇಷನ್ ಇಂದ ಅದೇ ತಿಳ್ಕೊಳ್ಳೋಣ. ಈ ವೆನಮ್ ಅಂದ್ರೆ ಹೈ ಪ್ರೋಟೀನ್. ಹಂಗಂತ ನಾವು ಮನುಷ್ಯರು ತಿನ್ನೋ ಪ್ರೋಟೀನ್ ಅಲ್ಲ, ನಾವು ತಿನ್ನೋ ಪ್ರೋಟೀನ್ ಅಲ್ಲಿ 5 ಅಮೈನೋ ಆಸಿಡ್ಸ್ ಇದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಹಾವುಗಳಲ್ಲಿ 5 ತರ ವೆನಮ್ ಸಿಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ 3 ಮಾತ್ರ ತಿಳ್ಕೊಳ್ಳೋಣ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಇದು ಬ್ಲಡ್ ವೆಸಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಬ್ಲಡ್ ನ ಜಲ್ಲಿ ತರ ಕ್ಲಾಟ್ ಮಾಡ್ಬಿಟ್ಟು ಎಲ್ಲಾ ಕಡೆಯಿಂದನೂ ಬ್ಲಡ್ ಬರೋ ತರ ಮಾಡುತ್ತೆ. ಸಿವಿಯರ್ ಬ್ಲೀಡಿಂಗ್ ಮಾಡಿ ಕಿಡ್ನಿನ ಕೂಡ ಫೇಲ್ ಮಾಡುತ್ತೆ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಇದು ಮಸಲ್ಸ್ ಮತ್ತೆ ಬ್ರೈನಿಗೆ ಸಿಗ್ನಲ್ ಕಳಿಸೋದಿಲ್ಲ ಅಂಡ್ ಪ್ಯಾರಾಲಿಸಿಸ್ ಕೂಡ ಆಗುತ್ತೆ. ಅಂಡ್ ಸಮ್ ಕಂಡೀಷನ್ಸ್ ಅಲ್ಲಿ ಸ್ಟ್ರೋಕ್ ಕೂಡ ಆಗ್ಬೋದು. ಮೂರನೇದು ಸೈಟೋಟಾಕ್ಸಿಕ್ ವೆನಮ್. ಇದು ಸೆಲ್ಸ್ ಮತ್ತೆ ಟಿಶ್ಯೂ ಮೇಲೆ ಅಟ್ಯಾಕ್ ಮಾಡುತ್ತೆ. ಎಲ್ಲಾ ಟಿಶ್ಯೂನು ಡ್ಯಾಮೇಜ್ ಮಾಡಿ ಅಲ್ಲಿ ಸಿವಿಯರ್ ಪೇನ್ ಮತ್ತೆ ಸ್ವೆಲ್ಲಿಂಗ್ ಕೊಡುತ್ತೆ. ಕೆಲವು ಸ್ಪೀಶೀಸ್ ಅಲ್ಲಿ ಇದ್ ಮೂರರಲ್ಲಿ ಒಂದ್ ತರ ವೆನಮ್ ಇದ್ರೆ, ಇನ್ ಕೆಲವು ಸ್ಪೀಶೀಸ್ ಅಲ್ಲಿ ಇದ್ 2 ತರ ಇಲ್ಲ 3 ಇನ್ನು ಬೇರೆ ಟಾಕ್ಸಿಸಿಟಿ ಇರೋ ವೆನಮ್ ಕೂಡ ಇರಬಹುದು. ಇನ್ನ ಕೆಲವು ಸ್ಪೀಶೀಸ್ ನ ಮೈಲ್ಡ್ ವೆನಮಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂದ್ರೆ ಅದರಲ್ಲಿರೋ ವೆನಮ್ ನಮ್ಮ ಹ್ಯೂಮನ್ಸ್ ಮೇಲೆ ಏನು ರಿಯಾಕ್ಟ್ ಮಾಡಲ್ಲ, ಆದ್ರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಅಥವಾ ಅಲರ್ಜಿ ಆಗ್ಬೋದು ಅಷ್ಟೇ. ಈ ಹಾವುಗಳು ಇಂಜೆಕ್ಟ್ ಮಾಡೋ ಟೀತ್ ಅಲ್ಲಿ ಕೂಡ ಎಷ್ಟು ತರ ಬರುತ್ತೆ ಗೊತ್ತಾ? ಮೇನ್ ಆಗಿ ಇರೋ ಡಿಫ್ರೆನ್ಸ್ ಫ್ರಂಟ್ ಫ್ರಾಂಗಿಡ್ ಟೀತ್. ಅಂದ್ರೆ ಹಾವುಗಳಲ್ಲಿ ಮುಂದ್ಗಡೆ ಇರೋ ಹಲ್ಲಲ್ಲಿ ವಿಷ ಇರುತ್ತೆ, ಅದೇ ರೇರ್ ಫ್ರಾಂಗಿಡ್ ಟೀತ್ ಅಲ್ಲಿ ಹಿಂದ್ಗಡೆ ಇರೋ ಹಲ್ಲಲ್ಲಿ ವಿಷ ಇರುತ್ತೆ. ಮತ್ತೆ ಈ ವೈಪರ್ ಸ್ಪೀಶೀಸ್ ಗಳಿಗೆ ತುಂಬಾ ದೊಡ್ಡ ದೊಡ್ಡ ವಿಷದ ಹಲ್ಲಿದ್ರೆ, ಇನ್ನು ಈ ಕೋಬ್ರಾ ಸ್ಪೀಶೀಸ್ ಗೆ ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ. ಮತ್ತೆ ಈ ಕ್ರೇಟ್ ಸ್ಪೀಶೀಸ್ ಗೆ ತುಂಬಾ ಸಣ್ಣ ಸಣ್ಣ ವಿಷದ ಹಲ್ಲಿರುತ್ತೆ. ಹಾವು ಎಷ್ಟೇ ಸಣ್ಣದೇ ಇರ್ಲಿ ಅಥವಾ ಎಷ್ಟೇ ದೊಡ್ಡದೇ ಇರ್ಲಿ, ಅದು ವೆನಮಸ್ ಸ್ಪೀಶೀಸ್ ಸೇರಿದ್ರೆ ಅದರಲ್ಲಿ 100% ವೆನಮ್ ಇದ್ದೇ ಇರುತ್ತೆ. ಇನ್ ಕೆಲವು ಸ್ಪೀಶೀಸ್ ಗಳು ಹಾವನ್ನ ಇಂಜೆಕ್ಟ್ ಮಾಡೋ ಜೊತೆಗೆ ಸ್ಪಿಟ್ ಕೂಡ ಮಾಡುತ್ತೆ. ಅಂದ್ರೆ ಡೈರೆಕ್ಟ್ ಕಣ್ಣಿಗೆ ಟಾರ್ಗೆಟ್ ಮಾಡಿ ವಿಷಾನ ಉಗಿಯುತ್ತೆ. ಅದ್ ಹೆಂಗ್ ಸಾಧ್ಯ ಅಂದ್ರೆ, ಅದ್ರಲ್ಲಿರೋ ಹಲ್ಲಲ್ಲಿ ಹಾಲೋ ಎಂಡ್ ಕೆಳಗಡೆ ಇರೋದಿಲ್ಲ, ಮುಂದ್ಗಡೆ ಇರುತ್ತೆ. ಇನ್ನು ಈ ನಾನ್ ವೆನಮಸ್ ಸ್ಪೀಶೀಸ್ ಗಳಿಗೆ ಯಾವುದೇ ತರ ವಿಷ ಇಲ್ಲದೆ ಇರೋದ್ರಿಂದ ಗ್ರಿಪ್ಪಿಗೋಸ್ಕರ ಬಾಯಿ ತುಂಬಾನು ಹಲ್ಲಿರುತ್ತೆ. ಯಾವುದೇ ಹಾವು ಕಚ್ಚಿದ್ರು ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ, ಅಲ್ಲಿ ನಿಮಗೆ ಆಂಟಿ ವೆನಮ್ ಸಿಗುತ್ತೆ. ಹೌದು, ಈ ಆಂಟಿ ವೆನಮ್ ಅಂದ್ರೆ ಏನು, ಇದ್ಯಾವುದರಿಂದ ಮಾಡ್ತಾರೆ? ಈ ಆಂಟಿ ವೆನಮ್ ಬೇರೆ ಯಾವ್ದ್ರಿಂದನೂ ಅಲ್ಲ, ಹಾವಿನ ವಿಷದಿಂದಾನೇ ಮಾಡ್ತಾರೆ. ಒಂದು ಹಾವಿನ ವೆನಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದನ್ನ ಕುದುರೆಗೆ ಮೈಲ್ಡ್ ಡೋಸ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಆ ಕುದುರೆ ಬಾಡಿಲಿ ಪ್ರಿಪೇರ್ ಆಗೋ ಆಂಟಿಬಾಡೀಸ್ ನ ಬ್ಲಡ್ ಇಂದ ಸಪರೇಟ್ ಮಾಡ್ಕೊಂಡ್ಬಿಟ್ಟು ಆ ಆಂಟಿಬಾಡೀಸ್ ನ ಪ್ರಿಸರ್ವ್ ಮಾಡಿ ನಮಗೆ ಇಂಜೆಕ್ಟ್ ಮಾಡೋದೇ ಆಂಟಿ ವೆನಮ್. ಇದಾಗಿತ್ತು ಸ್ನೇಕ್ ವೆನಮಿನ ಇನ್ಫಾರ್ಮೇಶನ್. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಕಾಂಟೆಂಟ್ ಮುಂದೆ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ಬಾಯ್.